ಬಂದಿರ್ತೀವಿ. ಸೊ ಬರಬೇಕಿದ್ರೆ ತುಂಬಾ ಕನ್ಸುಗಳನ್ನ ಮೂಟೆನ ಹೊತ್ಕೊಂಡು ಬಂದಿರ್ತೀವಿ ಬ್ಯಾಂಗ್ಳೂರ್ಗೆ. ನಾನು ಆ ಥರ ಆಗಬೇಕು, ಈ ಥರ ಆಗಬೇಕು, ಅಪ್ಪ ಅಮ್ಮನ ಈ ಥರ ನೋಡ್ಕೋಬೇಕು, ನನ್ನ ಲೈಫ್ ಆಗಿರಬೇಕು, ಈಗಿರಬೇಕು ಅಂತ ಹೇಳ್ತೀವಿ. ಬಟ್ ನಾನು ಕೂಡ ಡಿಪ್ಲೊಮಾ ಸಿವಿಲ್ ಕಂಪ್ಲೀಟ್ ಮಾಡಿಕೊಂಡು ಬ್ಯಾಂಗ್ಳೂರ್ ಬಂದು ಸಿವಿಲ್ ಫೀಲ್ಡಲ್ಲಿ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಸ್ಯಾಲ್ರಿ ಸಾಕಾಗಲಿಲ್ಲ, ಫ್ಲಿಪ್ಕಾರ್ಟಲ್ಲಿ ಮಾಡಿದ್ದೀನಿ, ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟ್ ಎಲ್ಲ ಕಡೆ ಇಂಥ ಕೆಲಸ ಮಾಡಿಲ್ಲ ಅಂತಿಲ್ಲ. ಸ್ವಲ್ಪ ಫೈನಾನ್ಷಿಯಲಿ ಸ್ಟ್ರಾಂಗ್ ಆದಮೇಲೆ ಹೋಟೆಲ್ ಡಿಪಾರ್ಟ್ಮೆಂಟು, ಅದಾದಮೇಲೆ ಮೊಬೈಲ್ ಶಾಪು, ರೆಸ್ಟೋರೆಂಟ್ ಇಂಥದ್ದು ಮಾಡಿಲ್ಲ ಅನ್ನೋಂಗಿಲ್ಲ. ಜೊತೆಗೆ ನಮ್ಮದು ಒಂಥರ ಟ್ರೆಂಡಿಂಗ್ ಚೇಂಜ್ ಆದಂಗೆ ಸೊ ಯಾವುದೋ ಒಂದು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗೆ ಹೋದೆ. ಎಲ್ಲ ಪ್ಲಾಟ್ಫಾರ್ಮಲ್ಲೂ ವರ್ಕ್ ಮಾಡಿದ್ರು ಕೂಡ ನನ್ನ ಲೈಫು ಹಿಂದೆ ತಿರುಗಿ ನೋಡಿದ್ರೆ ಬ್ಯಾಂಗ್ಳೂರ್ ಬಂದು 15 ಇಯರ್ ಆಯಿತು, ಬಟ್ ಜೀರೋ ಇನ್ಕಮ್, ಏನೂ ಕೂಡ ಆಗಿಲ್ಲ. ಬಟ್ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ನನ್ನ ಫ್ರೆಂಡ್ ಮುಖಾಂತರ ಸಿಕ್ಕಿದಾಗ ಜುಲೈ 28 ಸೊ 2024 ಒಂದು ಅವಕಾಶ ಸಿಕ್ಕಿದಾಗ ಆ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ಸಮಥಿಂಗ್ ಇಸ್ ದೇರ್, ಏನೋ ಒಂದಿದೆ ಈ ಬಿಸ್ನೆಸ್ಸಲ್ಲಿ ಅಂತ ಗೊತ್ತಾಯಿತು. ಅವಾಗ ನಾನು ಕ್ಲಾರಿಫೈ ಮಾಡ್ಕೊಂಡೆ. ಜುಲೈ 24 ಆಗಸ್ಟ್ 4ನೇ ತಾರೀಕು ನಮ್ಮ ಕಂಪನಿಯ ಸಂಸ್ಥಾಪಕರನ್ನ ಮೀಟ್ ಆದ ಮಾಡಿರೋ ಫ್ರೆಂಡ್. ಅವತ್ತು ನನ್ನ ಲೈಫಲ್ಲಿ ಪುನರ್ಜನ್ಮ ಅಂತ ಹೇಳ್ಬೋದು. ಬಿಕಾಸ್ ಆ ವ್ಯಕ್ತಿ ಕೊಟ್ಟಂತ ಕೆಲವೊಂದು ಇನ್ಫಾರ್ಮೇಶನ್ ಅಬೌಟ್ ಕಂಪನಿ ಜೊತೆಗೆ ಈ ಲೈಫ್ ಬಗ್ಗೆ ಕೊಟ್ಟಂತ ಒಂದು ವಿಚಾರಗಳು ಅವತ್ತು ನಾನು ಡಿಸೈಡ್ ಮಾಡಿದೆ, ಇದ್ರೆ ಈ ವ್ಯಕ್ತಿ ಜೊತೆ ಇರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದೆ. ಅವತ್ತಿಂದ ನಾನು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ತಾ ಇದ್ದೆ. 2025 ಜನವರಿ 6ನೇ ತಾರೀಕು ನನ್ನ ಫ್ಯಾಮಿಲಿನಲ್ಲಿ ಒಂದು ಫಂಕ್ಷನ್ ಇತ್ತು. ಆ ಫಂಕ್ಷನ್ಗೆ ಹೋದಾಗ ಒಂದು ಇದ್ದದ್ದು ಎರಡೇ ಆಪ್ಷನ್, ಒಂದು ನೀವು ಸಿವಿಲ್ ಫೀಲ್ಡನ್ನು ಕಂಟಿನ್ಯೂ ಮಾಡ್ತೀಯಾ, ಇಲ್ಲ ಅಂದರೆ ಸ್ಮಾರ್ಟ್ ಪಿಕಲ್ ಮಾಡ್ತೀಯಾ ಅಂತ. ಸೊ ನಾನು ಒಂದೇ ಮಾತು ಹೇಳಿದ್ದೆ ಅವರಿಗೆ, ಸೊ ನಾನು ಇಷ್ಟು ವರ್ಷ ಎಲ್ಲ ಕೆಲಸನೂ ಮಾಡಿ ಆಗಿದೆ, ಇದೊಂದು ಲಾಸ್ಟ್ ಆಪ್ಷನ್ ನನಗೆ. ಸೊ ನಾನು ಸ್ಮಾರ್ಟ್ ಪಿಕಲ್ ಜರ್ನಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮನೇಲಿ ಕೇಳಿದಾಗ ಅವ್ರು ಯಾರು ಕೂಡ ಒಪ್ಪಲಿಲ್ಲ. ಬಿಕಾಸ್ ಯಾಕೆಂದರೆ ಯಾವುದೋ ಒಂದು ಕಂಪನಿ ಅವ್ರ ಮೈಂಡಲ್ಲಿ ಇರೋದೆಲ್ಲ ಇದೇನಂದರೆ ಯಾವುದೋ ಒಂದು ಹೊರಗಡೆ ಜನಗಳು ಮಾತಾಡ್ತಾರಲ್ಲ ಆ ಥರ. ಬಟ್ ಆದರೆ ಸ್ಮಾರ್ಟ್ ಪಿಕ್ ಏನು ಅಂತ ನನಗೆ ಗೊತ್ತಾಯಿತು. ಬಟ್ ಫ್ಯಾಮಿಲಿನ ಅಪೋಸ್ ಮಾಡ್ಕೊಂಡು ನಾನು ಸೊ ಒಂದು ಸ್ಮಾರ್ಟ್ ಪಿಕಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಮಾರ್ಟ್ ಪಿಕ್ ಮಾಡ್ತಾ ಮೊನ್ನೆ ಸೊ ನಂದೇ ಅಂತ ಒಂದು ಡ್ರೀಮ್, ತುಂಬಾ ಜನದ ಡ್ರೀಮು ಇವತ್ತು ಲಕ್ಷಕ್ಕೆ ಒಬ್ರು ಆ ಒಂದು ಕಾರನ್ನ ತಗೊಳ್ಳುವಂತ ವ್ಯಕ್ತಿಗಳು. ಸೊ ಇವತ್ತು ಕಂಪೇರ್ ಮಾಡಿದಾಗ 100 ಜನ ಅಲ್ಲ, ಲಕ್ಷದಲ್ಲಿ ಒಬ್ರು ತಗೊಳ್ಳುತ್ತಾರೆ. ಇವತ್ತು ನಮ್ಮ ಪಾಪ್ಯುಲೇಷನ್ ಕೌಂಟ್ ಮಾಡಿದಾಗ ನನ್ನ ಒಂದು ಡ್ರೀಮ್ ಕಾರ್ ಸೊ ಮಹೇಂದ್ರ XV 7XO 27 lakh rupees ಕಾರನ್ನ ಈ ಒಂದು ಬಿಸ್ನೆಸ್ ಅಲ್ಲಿ ಅಚೀವ್ಮೆಂಟ್ ಮಾಡಿದಾಗ ಅವತ್ತು ನನ್ನ ಫ್ಯಾಮಿಲಿಯಲ್ಲಿ ಹೇಳಿದ್ರು, ಸೊ ಇನ್ನು ಮುಂದೆ ಮಾಡಿದ್ರೆ ನೀನು ಇದೇ ಬಿಸ್ನೆಸ್ ಮಾಡು, ಬೇರೆ ಏನು ಮಾಡಬೇಡ ಅಂತ ಹೇಳಿದ್ರು. ಯಾಕೆಂದ್ರೆ 15 ವರ್ಷದಲ್ಲಿ ನಾನು ಮಾಡೋಕ್ಕಾಗಿರುವಂಥ ಒಂದು ಸಾಧನೆನ ಸೊ ಇವತ್ತು ಜಸ್ಟ್ 14 months ಅಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಮೈ ಡಿಯರ್ ಫ್ರೆಂಡ್. ಸೊ ಎಲ್ಲೂ ಕೂಡ ಇವತ್ತು ತುಂಬ ಭಾರ ಆಗ್ತಿದೆ ಅಚೀವ್ಮೆಂಟು. ಸೊ ಏಕೆಂದ್ರೆ ನಿಜವಾಗ್ಲೂ ಇದು ಸಾಧನೆ ಅಂತ ಹೇಳ್ಬೋದು. ಸೊ ಎಲ್ಲೂ ಕೂಡ ಇವತ್ತು ಸ್ಮಾರ್ಟ್ ಪಿಕ್ ಅನ್ನೋ ಒಂದು ಸೊ ಎಷ್ಟೋ ಕಂಪನಿಗಳನ್ನ ನೋಡಿದ್ದೀವಿ, ಎಷ್ಟೋ ಕಂಪನಿಗಳನ್ನ ನಾವು ಇವತ್ತು ಬ್ಯಾಂಗ್ಳೂರ್ ಲೈಫಲ್ಲಿ ಇಲ್ಲಿರೋರು ಎಲ್ಲರೂ ಕೂಡ ತುಂಬಾ ಒಂದು ಕಂಪನಿಗಳನ್ನ ಅಟೆಂಡ್ ಮಾಡಿದ್ದೀರಾ, ತುಂಬಾ ಕಂಪನಿಗಳನ್ನ ನೋಡಿದ್ದೀರಾ. ಬಟ್ ಎಲ್ಲೂ ಕೂಡ ನಮ್ಮ ಕರ್ನಾಟಕ ಕಂಪನಿ, ನಮ್ಮ ಕನ್ನಡ ಕಂಪನಿ ಇವತ್ತು ಮೈ ಡಿಯರ್ ಫ್ರೆಂಡ್ ಜಸ್ಟ್ 10 to 15 months 15 ತಿಂಗಳಾಗಿಲ್ಲ ಕಂಪ್ಲೀಟ್ ಆಗಿ. 15 ಈಗ ಮೇ ಬಂದ್ರೆ 2 ವರ್ಷ. ಬಟ್ ಆದ್ರೆ ಈ ಸಂಸ್ಥೆನಲ್ಲಿ ಆಕ್ಟಿವಿಟಿ ಸ್ಟಾರ್ಟ್ ಆಗಿ ವರ್ಕ್ ಸ್ಟಾರ್ಟ್ ಆಗಿ 14-15 ತಿಂಗಳಲ್ಲಿ 12 ಜನನ ಕಾರ್ ಅಚೀವ್ಮೆಂಟ್ ಸಾಧಕನಾಗಿ ಕಂಪನಿ ನಿಲ್ಲಿಸಿದೆ ಅಂದ್ರೆ ದಟ್ ಈಸ್ ಅದು ನಮ್ಮ ಪವರ್ ಅಲ್ಲ, ಕಂಪನಿಯ ಪವರ್ ಮೈ ಡಿಯರ್ ಫ್ರೆಂಡ್. ದಟ್ ಈಸ್ ಪವರ್ ಆಫ್ ಸ್ಮಾರ್ಟ್ ಪಿಕ್, ಮೈ ಡಿಯರ್ ಫ್ರೆಂಡ್. ಅಂತ ಒಂದು ಇಂಡಸ್ಟ್ರಿನ ಇವತ್ತು ನಮ್ಮ ಕನ್ನಡದವರು ಕಟ್ಟಿದ್ದಾರೆ, ನಮ್ಮ ಕನ್ನಡದವರು ಸೃಷ್ಟಿ ಮಾಡಿದ್ದಾರೆ. ಅದು ನಮ್ಮ ಬ್ಯಾಂಗ್ಳೂರವರು ಅಂತ ಹೇಳೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ನಾವು ಎಷ್ಟೋ ಜನ ಇವತ್ತು 20,000, 30,000, 40,000 ರೂಪಾಯಿಗೆ 26 ದಿನ ಹೋಗಿ ಕೆಲಸ ಮಾಡ್ತಿದ್ದೀವಿ. ನಮ್ಮ ಜನದ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ನಮ್ಮೆಲ್ಲರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ಬೇರೆಯವ್ರನ್ನ ಕರೋಡ್ಪತಿ ಮಾಡೋದಕ್ಕೆ 30 ವರ್ಷ ದುಡಿತೀವಿ, ನಮ್ಮನ್ನ ನಾವು ಕರೋಡ್ಪತಿ ಮಾಡೋದಕ್ಕೆ 3 ವರ್ಷ ನಾವು ದುಡಿಯೋದಕ್ಕೆ ಅಡಿಲ್ಲ. ಜಸ್ಟ್ 3 years ನೀವು ಸ್ಮಾರ್ಟ್ ಪಿಕಲ್ಲಿ ಇದ್ದದೇ ಆದ್ರೆ ಸೊ ಏನ್ ಮಾಡ್ಬೇಕು ಸರ್, ಏನು ಮಾಡೋದು ಬೇಡ, ಒಂದು ಶಾಪಿಂಗ್ ನ ಮಾಡಿ ನೀವೇನೇ ಖರ್ಚು ಮಾಡಿದ್ರೆ ನಿಮಗೆ ಕ್ಯಾಶ್ ಬ್ಯಾಕ್ ಬರ್ತಿರುತ್ತೆ. ನಿಮ್ಮ ಖರ್ಚಿಂದನೇ ನೀವು ಇನ್ಕಮ್ನ ಎಂಜಾಯ್ ಮಾಡ್ತೀರಾ. ನೀವು ಒಂದು ಮೊಬೈಲ್ ರಿಚಾರ್ಜ್ ಮಾಡಿದ್ರೆ ಕ್ಯಾಶ್ ಬ್ಯಾಕು, ಟಿವಿ ರಿಚಾರ್ಜ್ ಮಾಡಿದ್ರೆ ಕ್ಯಾಶ್ ಬ್ಯಾಕು, ಹೋಟೆಲ್ಗೆ ಹೋಗಿ ಊಟ ಮಾಡಿದ್ರೆ ಕ್ಯಾಶ್ ಬ್ಯಾಕು, ಮನೆ ಗ್ರಾಸರಿ ತಗೊಂಡ್ರೆ ಕ್ಯಾಶ್ ಬ್ಯಾಕ್, ನೀವೆಲ್ಲದಕ್ಕೂ ಕ್ಯಾಶ್ ಬ್ಯಾಕ್ನ ಎಂಜಾಯ್ ಮಾಡ್ತೀರಾ. ಆ ಕ್ಯಾಶ್ ಬ್ಯಾಕ್ನ ಎಂಜಾಯ್ ಮಾಡಿ ನಿಮಗೆ ಖುಷಿ ಆದರೆ ನಿಮ್ಮ ಅಕ್ಕಪಕ್ಕದವ್ರು, ನಿಮ್ಮ ಸ್ನೇಹಿತರು, ಫ್ರೆಂಡ್ಸ್ಗೆ ಹೇಳ್ತೀರಾ. ಇವತ್ತು 7 ಜನ ಫ್ರೆಂಡ್ಸ್ಗೆ ಈ ಒಂದು ವಂಡರ್ಫುಲ್ ಅಪಾರ್ಚುನಿಟಿ ತಿಳಿಸ್ಕೊಡೋದಕ್ಕೆ ಇವತ್ತು 23 ಲಕ್ಷ ಕ್ಯಾಶು, 30 ಲಕ್ಷ ರೂಪಾಯಿ, 30 ಲಕ್ಷ ರೂಪಾಯಿ ಒಂದು ಬೈಕು. ಸೊ ಇವತ್ತು ನನ್ನ ಲೈಫಲ್ಲಿ ಏನೆಲ್ಲ ಇರಲಿಲ್ಲ ಎಲ್ಲದೂ ಕೂಡ ಇವತ್ತು ಅಚೀವ್ಮೆಂಟನ್ನು ಮಾಡಿ ಇವತ್ತು ಈ ಸ್ಟೇಜಲ್ಲಿ ನಿಂತ್ಕೊಂಡಿದ್ದೀವಿ ಮಾಡಿ ಫ್ರೆಂಡ್. ಸೊ ಯಾಕಿದು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಮ್ಮೆಲ್ರಿಗೂ ಒಂದು ಪ್ರಶ್ನೆ ಏನು ಅಂದರೆ, ನಮ್ಮೆಲ್ರಿಗೂ ಒಂದು ಕಾಡ್ತಿರೋ ಪ್ರಶ್ನೆ ಏನು ಅಂದರೆ, ಸ್ವಂತ ಡಿಸಿಷನ್ನ ತಗೊಳ್ಳಲ್ಲ, ನಮ್ಮನ್ನು ನಾವು ಬಿಲೀವ್ ಮಾಡಲ್ಲ.
ನಮ್ಮನ್ನ ನಾವು ಬಿಲೀವ್ ಮಾಡಲ್ಲ. ನೀವೇನು ಅನ್ಕೊಂತೀರ ಲೈಫಲ್ಲಿ ಎಲ್ಲದೂ ಆಗುತ್ತೆ, ಪ್ರತಿಯೊಂದು ಆಗುತ್ತೆ. ಫಸ್ಟ್ ಬಿಲೀವ್ ಇನ್ ಯು ಅಂತೀವಿ. ಸೊ ನಿಮ್ಮನ್ನ ನೀವು ನಂಬಿದ್ರೆ ಮಾತ್ರ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಮಾಡಿ ಫ್ರೆಂಡ್. ನಾನೇನು ತುಂಬಾ ಎಜುಕೇಟ್ ಮಾಡಿಲ್ಲ, ತುಂಬಾ ಏನೋ ಓದ್ಕೊಂಡು ತುಂಬಾ ದುಡ್ಡಿರೋ ಫ್ಯಾಮಿಲಿ ಇಲ್ಲ. ಇವಾಗ ತುಂಬಾ ಪ್ರೌಡ್ ಆಗಿ ಹೇಳ್ತೀನಿ, ನಮ್ಮ ತಂದೆ ಒಬ್ರು ರೈತರು. ಸೊ ಈ ಒಂದು ಕಾರನ್ನ ತಗೊಂಡಾಗ ನಮ್ಮ ತಂದೆ ಹೇಳಿದ್ರು, ಸೊ ಸಿಂಗಲ್ ಬೆಡ್ರೂಮ್ ಮನೆ ಇದ್ದಂಗಿದೆ ಅಂತ ಹೇಳಿದ್ರು. ಸೊ ಇವತ್ತು ಮಹೇಂದ್ರ ಕಾರ್ನ ತಗೊಂಡಾಗ ಬ್ಯಾಂಗ್ಳೂರಲ್ಲಿ ಸಿಂಗಲ್ ಬೆಡ್ರೂಮ್ ಮನೆ ಇದ್ದಂಗಿದೆ ಅಂತ ಕಾರ್ನ ತಗೊಂಡಿದ್ಯಾ, ಆ ಕಾರ್ಗೆ ಇನ್ನೊಂದು 10 ಲಕ್ಷ ರೂಪಾಯಿ ಹಾಕಿದ್ರೆ ಇವತ್ತು ನಮ್ಮ ಊರಲ್ಲಿ ಸ್ವಂತ ಮನೆ ಕಟ್ಬೋದಿತ್ತು ಅಂತ ಹೇಳಿದ್ರು. ಸೊ ಇವತ್ತು ಎಷ್ಟು ಪ್ರೌಡ್ ಆಗಿ ಊರಲ್ಲಿ ಹೇಳ್ತಿದ್ದಾರೆ ಅಂದ್ರೆ, ನನ್ನ ಮಗ 30 ಲಕ್ಷ ರೂಪಾಯಿ ಕಾರಲ್ಲಿ ಓಡಾಡ್ತಿದ್ದಾನೆ ಅಂತ ಹೇಳ್ತಾರೆ. ದಟ್ ಈಸ್ ಪವರ್ ಆಫ್, ಅದು ನನ್ನ ಎಫರ್ಟ್ ಅಲ್ಲ, ನನ್ನ ಕಂಪನಿ ಮಾಡಿರ್ತಾನೆ. ಅಂತ ಒಂದು ವಂಡರ್ಫುಲ್ ಕಂಪನಿನ, ಇಂಥ ಒಂದು ವಂಡರ್ಫುಲ್ ಕಂಪನಿನ ಸೃಷ್ಟಿ ಮಾಡಿರುವಂತ ನನ್ನ ದೇವರು, ನನ್ನ ಪಾಲಿನ ದೇವರು ಅಂತಾನೆ ಹೇಳ್ತೀನಿ ಮೈ ಡಿಯರ್ ಫ್ರೆಂಡ್. ಇವತ್ತು ಅವರಿಗೆ ಒಂದು ಮೂಮೆಂಟು ಕೊಟ್ಟಿವಿ. ಏನ್ ಕೊಟ್ಟಿವಿ ಅವರಿಗೆ? ಏನ್ ಕೊಟ್ಟಿವಿ? ನಮ್ಮ ಸಂಸ್ಥಾಪಕರಿಗೆ ಏನ್ ಕೊಟ್ರಿ? ಹಸು. ಕರೆಕ್ಟ್ ಅಲ್ವಾ? ಸೊ ಇವತ್ತು ಹಸು ಏನೆಲ್ಲ ಕೊಡುತ್ತೋ ಯಾವ್ದಾದ್ರು ವೇಸ್ಟ್ ಆಗಿದೆಯಾ? ವೇಸ್ಟ್ ಆಗುತ್ತಾ? ಅದ್ರದ್ದೊಂದು ಗಾರ್ಡನ್ ಇದೆ, ಕರೆಕ್ಟ್ ಅಲ್ವಾ? ಸೊ ಅದ್ರದ್ದು ಹಾಲಿಂದ ತುಪ್ಪ, ಬೆಣ್ಣೆ, ಮೊಸರು, ಅದ್ರ ಸಗಣಿ ಹಾಕಿದ್ರೆ ಅದು ಕೂಡ ಯುವತಿಗೆ ಬಳಸ್ತಾರೆ. ಸಾರು ಅಂದ್ರೆ ಅದ್ರ ಗಜ್ಜಲನ್ನು ಕೂಡ ಇವತ್ತು ಅಮೃತ ಅಂತ ಇವತ್ತು ಹೇಳ್ತಾರೆ. ಅದೊಂದು ಶ್ರೇಷ್ಠ ಒಂದು ಏನಾದ್ರು ಒಂದು ಕಳಿಯೋದಿಕ್ಕೆ, ಕರ್ಮನ ಕಳಿಯೋದಿಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಆ ಒಂದು ಹಸುನ ನಾವು ಇವತ್ತು ನಮ್ಮ ಸಂಸ್ಥಾಪಕರಿಗೆ ಕೊಟ್ಟಿವಿ. ಯಾಕೆಂದ್ರೆ ಮೈ ಡಿಯರ್ ಫ್ರೆಂಡ್, ನಾನು ತುಂಬಾ ಜನ ನೋಡಿದ್ದೀನಿ. ಇವತ್ತು 33-34 ವರ್ಷ ಏಜಲ್ಲಿ ನಾವು ಎಷ್ಟು ಜನ ನೋಡ್ಕೊಂಡು ಬಂದಿದ್ವಿ ಅಂದ್ರೆ, ಒಳ್ಳೆ MDಗಳನ್ನ ನೋಡಿದೀವಿ, ಕರೋಡ್ಪತಿಗಳನ್ನ ನೋಡಿದೀವಿ, ಎಜುಕೇಟೆಡ್ ನೋಡಿದೀವಿ, ಟ್ಯಾಲೆಂಟೆಡ್ ಪರ್ಸನ್ ನೋಡಿದೀವಿ, ಎಲ್ಲ ನೋಡಿದೀವಿ. ಬಟ್ ಆದ್ರೆ ಇಂಥ ವ್ಯಕ್ತಿನ ಲೈಫಲ್ಲಿ ನಾವು ರಿಟರ್ನ್ ನೋಡಕ್ಕೂ ಆಗಲ್ಲ, ನೋಡೋದು ಇಲ್ಲ ಮೈ ಡಿಯರ್ ಫ್ರೆಂಡ್.